ನಿನ್ನೆ ಹೇಳ್ದಂಗೆ ನೀವೇನಾದ್ರು 3 ತಿಂಗಳು ಎಕ್ಸ್ಟ್ರಾ ಸ್ಯಾಲ್ರಿ ಉಳಿಸಿದ್ರೆ ನಿಮಗೆ ಮುಂದಿನ 3 ತಿಂಗಳು ನೀವೇನಾದ್ರು ನಿಮ್ ಸ್ಯಾಲ್ರಿನ ಉಳಿಸಿದ್ರೆ ಅಂದ್ರೆ ನಿಮ್ಗೆ 30,000 ಸ್ಯಾಲ್ರಿ ಇದ್ರೆ ಎಷ್ಟಾಗುತ್ತೆ? 90,000 ಆಗುತ್ತೆ. 90,000 ಸ್ಯಾಲ್ರಿನ ನೀವೇನಾದ್ರೂ ಉಳಿಸಿದ್ದೆ ಆದ್ರೆ ನಿಮ್ಗೆ ಮುಂದೆ ಯಾವುದೇ ಲೋನ್ ತಗೊಳ್ಳೋ ಥಾಟ್ಸ್ ಬರಲ್ಲ. ಲೋನ್ ತಗೊಳ್ಳೋ ಥಾಟ್ಸ್ ಯಾವಾಗ ಬರಲ್ಲ ನಿಮ್ಗೆ? ಆವಾಗ ನೀವು ವೆಲ್ತ್ ಕ್ರಿಯೇಷನ್, ಆಸ್ತಿ ಗಳಿಕೆ ಬಗ್ಗೆ ಯೋಚನೆ ಮಾಡ್ತೀರಿ. ನೀವು ಯಾಕಂದ್ರೆ ಮನುಷ್ಯನಿಗೆ ಯಾವತ್ತೂ ತಲೆಯಲ್ಲಿ ಸಾಲದ ಚಿಂತೆ ಇರಲ್ಲ. ಆ ಕ್ಷಣದಿಂದ ಮನುಷ್ಯ ಏನ್ ಮಾಡ್ತಾನೆ, ತನ್ನ ಭವಿಷ್ಯದ ಬಗ್ಗೆ ಯೋಚನೆ ಮಾಡೋದಕ್ಕೆ ಶುರು ಮಾಡ್ತಾನೆ. ಇಲ್ಲಾಂದ್ರೆ ಬರೀ ಅವನು ಸಾಲದ ಸುಳಿಯಲ್ಲೇ ಸುತ್ತಾಡ್ತಾ ಇರ್ತಾನೆ. ನೀವೀಗ 3 ತಿಂಗಳು ಸ್ಯಾಲರಿ ಉಳಿಸಿದ್ದೀರಿ, ನೆಕ್ಸ್ಟ್ ಏನ್ ಮಾಡ್ಬೇಕು ನೀವು? ನಿಮ್ಗೆ ಯಾವುದೇ ಕ್ಷಣದಲ್ಲಿ ನಾನು ಸಾಲ ತಗೋಬೇಕಂತ ಅನಿಸಿದ್ರೆ ಯಾವುದೇ ಕಾರಣಕ್ಕೂ ತಗೊಳಕ್ ಹೋಗ್ಬೇಡಿ. ಸಾಲ ತಗೊಳ್ಬೇಕಂತ ನಿಮ್ಗೇನಾದ್ರು 100% ಇದ್ದಿದ್ರೆ ಅದು ಆಸ್ತಿಗಳಿಗೆ ಮಾತ್ರ. ಯಾವತ್ತು ನಿಮ್ಮ ಅವಶ್ಯಕತೆಗೋಸ್ಕರ ಸಾಲವನ್ನು ಯಾವುದೇ ಕಾರಣಕ್ಕೂ ತಗೋಬೇಡಿ. ಓಕೆ, ಆಯ್ತು. ನೀವು 3 ತಿಂಗಳು ಉಳಿಸಿದಿರಿ. ಈಗ ಉಳಿಸಿದಾಗ ಏನಾಗುತ್ತೆ, ನೀವು ನೆಕ್ಸ್ಟ್ ತಿಂಗಳಿಂದ ನೀವು ಇವತ್ತು ಮಲ್ಕೊಂಡಿದ್ದೀರ, ನಾಳೆ ಎದ್ದ ತಕ್ಷಣ ಅದೆಷ್ಟೇ ಇರಲಿ 10,000 ಉಳಿಸಿರಿ. % ಬಡ್ಡಿ ಅಂದ್ರೆ 200 ರೂಪಾಯಿ ಆಗುತ್ತೆ ತಿಂಗಳಿಗೆ. 200 ರೂಪಾಯಿ ಅಂದ್ರೆ ಡೈಲಿ ಎಷ್ಟೇ ಆಗ್ಲಿ, ನೀವು ಇವತ್ತು ಮಲ್ಕೊಂಡು ಬೆಳಿಗ್ಗೆ ಎದ್ದ ತಕ್ಷಣ ನೀವು ನಿನ್ನೆಗಿಂತ ಇವತ್ತು ಶ್ರೀಮಂತರಾಗದೇ ಇದ್ರೆ ನೀವು ಶ್ರೀಮಂತ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ಸಾಧ್ಯವಾದಷ್ಟು ದುಡ್ಡನ್ನ ನೀವು ಉಳಿಸ್ಬೇಕು. ಸಾಧ್ಯವಾದಷ್ಟು ದುಡ್ಡನ್ನ ನೀವು ಉಳಿಸಿದ್ರೆ ಯಾವತ್ತು ನಿಮ್ಗೆ ಸಾಲ ತಗೊಳ್ಳೋ ಯೋಚನೆ ಬರೋದಿಲ್ವಾ? ಯಾವತ್ತು ನೀವು ಮುಂದೆ ಯಾವುದೇ ಲೋನ್ಗಳ ಸುಳಿಯಲ್ಲಿ ನೀವು ಸಿಲುಕೋದಿಲ್ವೋ ಅದೇ ಕ್ಷಣದಿಂದ ನೀವು ಶ್ರೀಮಂತರಾಗೋದಕ್ಕೆ ಶುರು ಮಾಡ್ತೀರಾ. ಶ್ರೀಮಂತರನ್ನೋದು ಇಟ್ ಈಸ್ ನಾಟ್ ಆನ್ ಆಕ್ಸಿಡೆಂಟ್. ಅದು ಏನು ಅಪಘಾತ ಅಲ್ಲ. ಅದು ನೀವು ಕನ್ಸಿಸ್ಟೆಂಟ್ ಆಗಿ ಅಂದ್ರೆ ದಿನದಿಂದ ದಿನಕ್ಕೆ ಯಾವ ಅಭ್ಯಾಸಗಳನ್ನ ಬೆಳೆಸ್ಕೊಳ್ತಾ ಹೋಗ್ತೀರಾ, ಯಾವ ತರ ನಿಮ್ ಮೈಂಡ್ ಥಿಂಕ್ ಮಾಡುತ್ತೆ ಅದ್ರ ಪ್ರಕಾರ ನೀವು ಶ್ರೀಮಂತರಾಗ್ತೀರ ಹೊರತು ಬೇರೆ ಯಾವುದೇ ಟ್ರಿಕ್ಸ್ ಮುಖಾಂತರ ನೀವು ಶ್ರೀಮಂತರಾಗಿ ಆಗೋದಿಲ್ಲ. ಯಾಕಂದ್ರೆ ಗಣಿತ ಯಾವತ್ತು ಒಂದೇ. 2 ರೂಪಾಯಿ ಇದ್ದಿದ್ದು ನಾಳೆ 2 × 2 = 4 ಆಗುತ್ತೆ ಹೊರತು ಯಾವತ್ತು 8 ಆಗಲ್ಲ. ಅದಕ್ಕೋಸ್ಕರ ನಿಮ್ಮ ಮೈಂಡ್ ಈ ಸಾಲದ ಸುಳಿಯಿಂದ ಬಿಟ್ಟು ನೀವೇನಾದ್ರು ಉಳಿತಾಯದ ಸ್ಥಿತಿಗೆ ಬಂದ್ರೆ ಅದೇ ಕ್ಷಣದಿಂದ ನೀವು ಶ್ರೀಮಂತರಾಗೋಕೆ ಶುರು ಮಾಡ್ತೀರಿ. ಶ್ರೀಮಂತರಾಗಕ್ಕೆ ಶುರು ಮಾಡಿದ್ಮೇಲೆ ನೀವೇನ್ ಮಾಡ್ಬೇಕು? ಆಸ್ತಿ ಖರೀದಿ ಮಾಡ್ಬೇಕು ಅಥವಾ ನಿಮ್ಮ ಸ್ಕಿಲ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಸ್ಕಿಲ್ಸ್ ಅಂದ್ರೆ ಏನು? ನಿಮ್ಗೆ ಅಡಿಗೆ ಮಾಡೋದಕ್ಕೆ ಬರ್ತಾ ಇದ್ರೆ ನೀವು ಅಡಿಗೆ ಮಾಡೋದಕ್ಕೆ ಹೇಳ್ಕೊಡೋ ಕ್ಲಾಸ್ಗಳನ್ನ ಸ್ಟಾರ್ಟ್ ಮಾಡ್ಬೋದು. ಈ ತರ ತುಂಬಾ ಜನ ಮಾಡ್ತಾ ಇದ್ದಾರೆ. ನೀವು ಅಡಿಗೆ ಮಾಡೋ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋದಕ್ಕೆ ಟ್ರೈ ಮಾಡಿದ್ರೆ ದಿನಕ್ಕೆ ಒಂದು 10 ಜನನ ಕಾಲ್ ಮಾಡಿ ನೀವೇನಾದ್ರೂ ತಿಂಗಳಿಗೆ 5,000 ಅಂತ ಮಾಡಿದ್ರೆ 10 ಜನಕ್ಕೆ 5,000 ಆಗುತ್ತೆ. 10 ಜನಕ್ಕೆ 50,000 ಆಗುತ್ತೆ. 50,000 ಆದ್ರೆ ಏನಾಗುತ್ತೆ? ನಿಮ್ಗೆ ಯಾವುದೇ ಫುಡ್ ಬರಲಿ, ಇಂಡಿಯನ್ ಫುಡ್ ಬಂದ್ರೆ ಇಂಡಿಯನ್ ಮಾಡಿ, ಚೈನೀಸ್ ಫುಡ್ ಬಂದ್ರೆ ಚೈನೀಸ್ ಮಾಡಿ, ಯಾವುದೇ ನಿಮ್ಮ ಸ್ಕಿಲ್ ಅಲ್ಲಿ ಇನ್ವೆಸ್ಟ್ ಮಾಡಿ. ಯಾಕಂದ್ರೆ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಈಸ್ ಇನ್ವೆಸ್ಟಿಂಗ್ ಇನ್ ಯುವರ್ ಸೆಲ್ಫ್. ನಿಮ್ಮ ಹತ್ರ ನೀವು ಯಾವತ್ತು ಯಾವುದೇ ಸ್ಕಿಲ್ಗಳನ್ನ ನೀವು ಹೂಡಿಕೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಇನ್ವೆಸ್ಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ತೀರಾ, ಅದೇ ಕ್ಷಣದಿಂದ ನಿಮ್ಮ ಲೈಫು ಚೇಂಜ್ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಇನ್ನೂ
ಒಂದು ವರ್ಷದ ನಂತರ ನೋಡಿ, ನಿಮ್ಗೆ ಗೊತ್ತಿರದೇನೆ ನೀವು ಶ್ರೀಮಂತರಾಗಿರ್ತೀರಾ. ಶ್ರೀಮಂತರಂದ್ರೆ ಬೇರೆಯವ್ರ ಜೊತೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ. ನಿಮ್ಮ ಅವಶ್ಯಕತೆ ಏನಿದೆ ಅದರ ಬಗ್ಗೆ ಮಾತ್ರ ನೀವು ಥಿಂಕ್ ಮಾಡಿ. ಯಾಕಂದ್ರೆ ಯಾವತ್ತಾಗ್ಲಿ ಕಂಪ್ಯಾರಿಸನ್ ಅನ್ನೋದು ನಿಮ್ ಜೊತೆ ಮಾತ್ರ ಇರ್ಬೇಕು ಹೊರತು ಬೇರೆಯವ್ರ ಜೊತೆ ಇರೋ ಹಾಗೆ ಇಲ್ಲ. ಅದಕ್ಕೋಸ್ಕರ ನೀವು ಶ್ರೀಮಂತರಾಗಿದ್ರೆ ಯಾವುದೇ ಸ್ಕಿಲ್ ಅಲ್ಲಿ ಇನ್ವೆಸ್ಟ್ ಮಾಡಿ, ಫುಡ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ, ಅಥವಾ ಅಂಗಡಿಲಾದ್ರೂ ಯಾವ್ದಾದ್ರು ಒಂದು ಶಾಪ್ ಬರುತ್ತೆ ನಿಮ್ಗೆ, ಶಾಪ್ ಅಲ್ಲಾದ್ರೂ ಇನ್ವೆಸ್ಟ್ ಮಾಡಿ. ಕನ್ಸಲ್ಟೆನ್ಸಿ, ನಿಮ್ಗೆ ಯಾವುದೇ ಫೀಲ್ಡ್ ಅಲ್ಲಿ ನೀವು ಎಕ್ಸ್ಪರ್ಟೀಸ್ ಇದ್ರೆ ನೀವು ಕನ್ಸಲ್ಟೆನ್ಸಿ ಏಜೆನ್ಸಿನ ಸ್ಟಾರ್ಟ್ ಮಾಡಬಹುದು. ಅಥವಾ ನಿಮ್ಗೆ ಏನೇ ಒಂದು ತಯಾರಿ ಮಾಡಕ್ ಬರ್ತಾ ಇದ್ರೆ ಬೇರೆ ಬೇರೆ ಬಿಸ್ನೆಸ್ ಗಳನ್ನ ನೀವು ಟ್ರೈ ಮಾಡಬಹುದು. ಟ್ರೈ ಮಾಡಿದಾಗ ಏನಾಗುತ್ತೆ, ನಿಮ್ಮ ಸ್ಕಿಲ್ ಬೆಳೀತಾ ಹೋಗುತ್ತೆ. ಯಾವಾಗ ನಿಮ್ಮ ಮೈಂಡ್ ಖರ್ಚಿನಿಂದ ಹಿಡಿದು ನಾನು ಉಳಿಸ್ಬೇಕು ಅನ್ನೋ ಸ್ಥಿತಿ ಬರುತ್ತೆ, ಅದೇ ಕ್ಷಣದಿಂದ ನೀವು ಶ್ರೀಮಂತರಾಗ್ತಾ ಹೋಗ್ತೀರಾ. ಯಾವುದೇ ಕಾರಣಕ್ಕೂ ನೀವೇನಾದ್ರೂ ಸಾಲ ಮಾಡ್ಬೇಕನ್ಸಿದ್ರೆ ಸಾಲವನ್ನ ಆಸ್ತಿ ಗಳಿಕೆಗೆ ಮಾತ್ರ ಯೂಸ್ ಮಾಡಿ ಹೊರತು ನಿಮ್ಮ ಅವಶ್ಯಕತೆಗಳಿಗೆ, ಫ್ರಿಜ್ ತಗೊಳಕ್ಕೆ, ಗಾಡಿ ತಗೊಳಕ್ಕೆ, AC ತಗೊಳಕ್ಕೆ, ಕಾರ್ ತಗೊಳಕ್ಕೆ, ಇದು ಯಾವ್ದಕ್ಕೂ ಇನ್ವೆಸ್ಟ್ ಮಾಡಬೇಡಿ. ಇನ್ವೆಸ್ಟ್ ಮಾಡಂಗಿದ್ರೆ ನಿಮ್ಮ ಸ್ಕಿಲ್ಗೋಸ್ಕರ ಇನ್ವೆಸ್ಟ್ ಮಾಡಿ. ನಿಮ್ಮ ಲೈಫ್ ಬೆಟರ್ ಆಗುತ್ತಾ ಅಂತ ಯೋಚನೆ ಮಾಡಿ, ಅದಕ್ಕೆ ಇನ್ವೆಸ್ಟ್ ಮಾಡಿ. ಅದರಿಂದ ಮಾತ್ರ ನಿಮ್ ಲೈಫ್ ಚೇಂಜ್ ಆಗುತ್ತೆ ಹೊರತು ಬೇರೆ ಯಾವ್ದ್ರಿಂದ ಆಗ್ಲಿ ನಿಮ್ಮ ಲೈಫ್ ಚೇಂಜ್ ಆಗಲ್ಲ. ಇದು ಇವತ್ತಿನ ಲೆಸನ್. ಈ ವಿಡಿಯೋ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಅಂಡ್ ಶೇರ್ ಮಾಡಿ. ಥ್ಯಾಂಕ್ ಯು.